ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುನಗುಂದ ವತಿಯಿಂದ ವರಸಿದ್ಧಿವಿನಾಯಕ ಚತುರ್ಥಿ ಪ್ರಯುಕ್ತ ಹುನಗುಂದ ಪಟ್ಟಣದ ಸಾರ್ವಜನಿಕರಿಗೆ ಈ ಮಾಧ್ಯಮ ಪ್ರಕಟಣೆಯ ಮೂಲಕ ತಿಳಿಪಡಿಸುವುದೇನೆಂದರೆ, ಸಾರ್ವಜನಿಕವಾಗಿ ಇರಿಸುವ ಗಣೇಶ ವಿಗ್ರಹಗಳಿಗೆ ಪ್ರತಿ ಸಮಿತಿಯವರು ಕಡ್ಡಾಯವಾಗಿ ಪುರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ನಿಬಂಧನೆಗೆ ಒಳಪಟ್ಟು ಪರವಾನಗಿ ಪಡೆದ ನಂತರವೇ ಮೂರ್ತಿ ಪ್ರತಿಷ್ಠಾಪಿಸಬೇಕು. ನಂತರ ಸಾಂದರ್ಭಿಕವಾಗಿ ಗಣೇಶ ಹಬ್ಬದ ಸಂದರ್ಭದಲ್ಲಿ 7 ದಿನಗಳು ಮೀರದಂತೆ ನಿರಂತರ ಧ್ವನಿವರ್ಧಕ ಬಳಕೆ ಹಾಗೂ ಸಾರ್ವಜನಿಕ ಪೆಂಡಾಲಗಳಲ್ಲಿ ಬಳಸುವ ವಿದ್ಯುನ್ಮಾನುಪಕರಣಗಳು ಮತ್ತು ಶಬ್ದಮಾಲಿನ್ಯುಂಟು ಮಾಡುವ ಉಪಕರಣಗಳ ಬಳಕೆಗೆ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ರನ್ವಯ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಹಾಗೂ ಸಂಬಂಧಿಸಿದ ಮಾರ್ಗಸೂಚಿಗಳನ್ವಯ ಪೊಲೀಸ್ ಇಲಾಖೆಯ ಪರವಾನಗಿ ಪತ್ರ ಪಡೆಯಬೇಕು. ಹಾಗೆಯೇ ನೀಡಲಾದ ಪರವಾನಗಿಯು ಶಬ್ದಮಾಲಿನ್ಯ ಮತ್ತು ನಿಯಂತ್ರಣ ನಿಯಮಗಳು 2000 ಅನ್ವಯ ಹಾಗೂ ದಿನಾಂಕ ಆಗಸ್ಟ್ 13, 2002 ಸರ್ಕಾರಿ ಆದೇಶದ ನಿಬಂಧನೆಗಳು ಅನುಸರಿಸತಕ್ಕದ್ದು. ನಂತರ ಮಾನ್ಯುಚ್ಚ ನ್ಯಾಯಾಲಯದ ಆದೇಶದ ದಿನಾಂಕ ಮೇ 18, 2019 ಮತ್ತು ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿಯು ಅಧಿಸೂಚಿತಾನ್ವಯ ನೈಸರ್ಗಿಕ ಜಲಮೂಲಗಳನ್ನು ಜಲಮಾಲಿನ್ಯದಿಂದ ತಡೆಗಟ್ಟಲು ಮತ್ತು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಕೆಲವು ನಿರ್ದೇಶನಗಳನ್ನು ಪಾಲಿಸಲು ಕೋರಲಾಗಿದೆ. 1ನೇದಾಗಿ, ಮಂಡಳಿಯ ದಿನಾಂಕ ಜುಲೈ 20, 2016 ಅಧಿಸೂಚನೆ ಅನ್ವಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ತಯಾರಿಸುವಿಕೆ ಮತ್ತು ಮಾರಾಟ ಮಾಡುವ ವ್ಯಕ್ತಿ ಅಥವಾ ಸಂಸ್ಥೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. 2ನೇಯದ್ದಾಗಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣಲೇಪಿತ ವಿಗ್ರಹಗಳನ್ನು ರಾಜ್ಯದ ಯಾವುದೇ ನದಿ, ಕಾಲುವೆ, ಕೆರೆ, ಬಾವಿ ಸೇರಿ ಇನ್ನಿತರ ನೈಸರ್ಗಿಕ ಜಲಮೂಲಗಳಲ್ಲಿ ವಿಸರ್ಜಿಸುವುದು ನಿಷೇಧಿಸಲಾಗಿದೆ. ಒಂದು ಪಕ್ಷ ಈ ಆದೇಶ ಉಲ್ಲಂಘಿಸದಲ್ಲಿ ಐಪಿಸಿ ಸೆಕ್ಷನ್ 1860 ರನ್ವಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. 3ನೇದಾಗಿ, ಹಬ್ಬದಲ್ಲಿ ರಾಸಾಯನಿಕ ಬಣ್ಣಗಳ ಬದಲಾಗಿ ನೈಸರ್ಗಿಕ ವಸ್ತು ಮತ್ತು ಬಣ್ಣಗಳ ಲೇಪಿತದಿಂದ ತಯಾರಿಸಿದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕು. 4ನೇದಾಗಿ, ವಿಸರ್ಜಿಸುವಾಗ ಮೊಬೈಲ್ ಟ್ಯಾಂಕ್ಗಳಲ್ಲಿ ಇಲ್ಲವೇ ಕಲ್ಯಾಣಿ ಪಕ್ಕದಲ್ಲಿ ಹೂ, ಹಣ್ಣು, ಬಾಳೆಕಂಬ, ಮಾವಿನ ತೋರಣ ಸೇರಿ ಇತ್ಯಾದಿ ಹಸಿಕಸಗಳನ್ನು ಪ್ರತ್ಯೇಕಿಸಿ ವಿಲೇವಾರಿಗೆ ವಾಹನದ ವ್ಯವಸ್ಥೆ ಮಾಡಿಕೊಳ್ಳುವುದು ಹಾಗೂ ಪುರಸಭೆಯು ಗುರುತಿಸಿದ ಸ್ಥಳದಲ್ಲಿ ವಿಸರ್ಜಿಸಬೇಕು. ಕೊನೆಯದ್ದಾಗಿ, ಒಂದು ಪಕ್ಷ ಸರ್ಕಾರಿ ಆದೇಶ ನಿಬಂಧನೆಗಳು ಉಲ್ಲಂಘಿಸಿದ್ದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಹಾಗೂ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 188 ರಡಿಯಲ್ಲಿ ಶಿಸ್ತು ಮತ್ತು ಕಾನೂನು ಅನ್ವಯ ದಂಡ ಮತ್ತು ಜುಲ್ಮಾನೆಗೆ ಒಳಗಾಗಬೇಕಾಗುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ ಜಾಧವ್ರು ಮಾಧ್ಯಮ ಪ್ರಕಟಣೆಯಲ್ಲಿ ಹುನಗುಂದ ಪಟ್ಟಣದ ಸಮಸ್ತ ನಾಗರಿಕರಿಗೆ ತಿಳಿಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ದಿನಾಂಕ ಆಗಸ್ಟ್ 27, 2024 ಪುರಸಭೆ ಹುನಗುಂದದ ಮುಂದಿನಾವಧಿಗಾಗಿ ಜರುಗಿದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಶ್ರೀಮತಿ ಭಾಗ್ಯ ಶ್ರೀಬಸವರಾಜ ರೇವಡಿಯರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮತಿ ರಾಜವ್ವ ಹನಮಪ್ಪ ಬದಾಮಿಯರರ ದಿನಾಂಕ ಸೆಪ್ಟೆಂಬರ್ 6, 2024 ಅಪರಾಹ್ನ 12 ಗಂಟೆಗೆ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಾಲಯದಲ್ಲಿ ಪದಗ್ರಹಣದ ಸಮಾರಂಭವು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವೀಣಾ ವಿಕಾಶಪ್ಪನವರರ ಸಮ್ಮುಖದಲ್ಲಿ ಜರುಗಿತು. ಈ ಪದಗ್ರಹಣ ಸಮಾರಂಭವನ್ನು ಉದ್ದೇಶಿಸಿ ಶ್ರೀಮತಿ ವೀಣಾ ವಿಕಾಶಪ್ಪನವರರು ಮಾತನಾಡಿ, ಮುಂದಿನ ಅವಧಿಗಾಗಿ ಆಯ್ಕೆಯಾದ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆಯರಿಗೆ ಪದಗ್ರಹಣದ ಹಾಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಗಳಿಗೆಯ ಶುಭಾಶಯಗಳು ಕೋರುತ್ತಾ ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರು, ಸುರಕ್ಷಿತ ರಸ್ತೆ, ಚರಂಡಿ ವ್ಯವಸ್ಥೆ, ಮಹಿಳಾ ಶೌಚಾಲಯ, ಆರೋಗ್ಯ ನೈರ್ಮಲ್ಯ, ವಿದ್ಯುತ್ ವ್ಯವಸ್ಥೆ ಸೇರಿ ಇತರೆ ಮೂಲ ಸೌಲಭ್ಯಗಳನ್ನು ಜನರ ನಿರೀಕ್ಷೆಗೆ ತಕ್ಕಂತೆ ಹಾಗೂ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿಗಳನ್ನು ವಿಶ್ವಾಸ ಮತ್ತು ನಂಬಿಕೆಗೆ ತೆಗೆದುಕೊಂಡು ಹುನಗುಂದ ಪಟ್ಟಣದ ಸರ್ವಾಂಗೀಣಾಭಿವೃದ್ಧಿಪಡಿಸುವ ಕೆಲಸವು ನಿಮ್ಮಿಂದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಾಕಾರಗೊಳಿಸುವ ಕೌಶಲ್ಯಯುತೋದ್ಯೋಗದಂತಹ ಸೌಲಭ್ಯಗಳ ಅವಕಾಶ ಕಲ್ಪಿಸುವುದು ಬಹಳ ಮುಖ್ಯವಿದೆ. ಹಾಗಾಗಿ ಆ ಬೆನ್ನಲೆಯಲ್ಲಿ ಸರ್ಕಾರದಿಂದ ಮಹಿಳೆಯರಿಗಾಗಿ ಬರುವ ಯೋಜನೆಗಳನ್ನು ಮಹಿಳೆಯರ ಸಬಲೀಕರಣದ ಆಶಯಕ್ಕೆ ತಕ್ಕಂತೆ ಶ್ರಮಿಸುತ್ತಿರೆಂಬ ಭರವಸೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂತರ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀಯರು ಹಾಗೂ ಉಪಾಧ್ಯಕ್ಷೆ ಶ್ರೀಮತಿ ಬದಾಮಿರು ಮಾತನಾಡಿ, ಈ ಪದಗ್ರಹಣಕ್ಕೆ ಸಾಕ್ಷಿಯಾದ ಶ್ರೀಮತಿ ವೀಣಾ ವಿಕಾಶಪ್ಪನವರರಿಗೆ ಹಾಗೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದಾಯ್ಕೆಗೆ ಸಹಕರಿಸಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು
ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರಿಗೆ ಹಾಗೂ ಸಹಕರಿಸಿದ ಪುರಸಭೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಸಲ್ಲಿಸಿದರು. ನಂತರ ನಂಬಿಕೆ ಇರಿಸಿ ಕೊಟ್ಟ ಸ್ಥಾನಕ್ಕೆ ತಕ್ಕಂತೆ ಹುನಗುಂದ ಪಟ್ಟಣದ ಸಮಗ್ರ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಪುರಸಭೆ ಸದಸ್ಯರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಬರುವ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಕಾಲಮಿತಿಯಲ್ಲಿಯೇ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು. ನಂತರ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ ಜಾಧವರು ಮತ್ತು ಸಿಬ್ಬಂದಿಗಳು ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ನಂತರ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಉಪಸ್ಥಿತರಿದ್ದೆಲ್ಲ ಪುರಸಭೆ ಸದಸ್ಯರಿಗೆ ಸನ್ಮಾನ ಜರುಗಿತು. ಹಾಗೂ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಇತರೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಾಯಕರು, ಕಾರ್ಯಕರ್ತರು, ಸದಸ್ಯರು ಹಾಗೂ ಪುರಸಭೆ ಸಮಸ್ತ ಸಿಬ್ಬಂದಿಗಳು, ಪೌರಕಾರ್ಮಿಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಾಮನಿರ್ದೇಶನ ಸದಸ್ಯರು ಪುರಸಭೆದು ಅವರು ಅಧ್ಯಕ್ಷರ ಬಗ್ಗೆ ಶುಭ ಕೋರ್ತಾರೆ. ಮಾಡ್ತಿರುವಂತ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರನ್ನು ಒಳಗೊಂಡಂತ ಎಲ್ಲ ಸದಸ್ಯರು ಹಾಗೂ ಯಾವತ್ತು ಎಲ್ಲ ಹಿರಿಯರಾಗಿರ್ಬೋದು, ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗದವರು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರಗಳು. ಶುಭ ಗಳಿಗೆಯಲ್ಲಿ ಇವತ್ತು ಶುಕ್ರವಾರ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರ್ತೀನಿ. ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಪದಗ್ರಹಣ ತಗೋತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ನೋಡೋದಾದ್ರೂ ನಮ್ಮ ಹುನಗುಂದ ತಾಲೂಕಿನಲ್ಲೂ ಕೂಡ ಇವತ್ತು ಮಹಿಳೆಯರು ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರೋದು ಭಾಳ ಖುಷಿ ತಂದು ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕೇವಲ ನಾವು ಮಹಿಳಾ ಮೀಸಲಾತಿ ಅಂತ ಹೇಳ್ತಿದ್ವಿ, ಆದರೆ ಇವತ್ತು ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ನಮ್ಮ ಶಾಸಕರಾದಂಥ ನನ್ನ ಪತಿಯವರಾದಂಥ ವಿಜಯಾನಂದ ಕಾಶಪ್ಪನವರು ಎರಡೂ ಸ್ಥಾನಕ್ಕೂ ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಮಹಿಳೆಯರಿಗೆ ಸ್ಥಾನಮಾನ ನೀಡೋದ್ರ ಜೊತೆಗೆ ಒಂದು ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಇವತ್ತು ನೂತನವಾಗಿ ಪದಗ್ರಹಣ ಸ್ವೀಕಾರ ಮಾಡಿದಂಥ ಅಧ್ಯಕ್ಷರಿಗೆ ಶುಭ ಹಾರೈಸ್ತಾ, ಜೊತೆಗೆ ನಮ್ಮ ಹುನಗುಂದ ತಾಲೂಕಿನಲ್ಲಿ ಎಷ್ಟು ಪುರುಷರ ಸಂಖ್ಯೆ ಇದೆಯೋ ಅಷ್ಟೇ ಮಹಿಳೆಯರ ಸಂಖ್ಯೆ ಇರೋದ್ರಿಂದ ಕೂಡ ಹುನಗುಂದನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋದ್ರಲ್ಲಾಗಿರ್ಬೋದು, ಮಹಿಳಾ ಸಬಲೀಕರಣದಲ್ಲಾಗಿರ್ಬೋದು, ಸ್ತ್ರೀ ಶಕ್ತಿ ಸಬಲೀಕರಣದಲ್ಲಾಗಿರ್ಬೋದು, ಜೊತೆಗೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಯೋಜನೆಗಳನ್ನು, ಒಂದು ಟ್ರೈನಿಂಗ್ ಆಗಿರ್ಬೋದು, ಇನ್ನು ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂತಾಗಲಿ, ಜೊತೆಗೆ ಹೆಚ್ಚಿನ ಆದ್ಯತೆಯನ್ನು ಸ್ವಚ್ಛತೆಗೋಸ್ಕರ ಹಾಗೂ ರಸ್ತೆಗಳ ಡಾಂಬರೀಕರಣ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮುಂಬರುವಂಥ ದಿನದಲ್ಲಿ ಬೇಸಿಗೆ ಶುರುವಾಗೋದ್ರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಒಳಗೊಂಡಂತೆ ಎಲ್ಲ ಸಾಕಷ್ಟು ಇನ್ನು ಅಭಿವೃದ್ಧಿಗೊಳ್ಬೇಕಾಗಿದೆ. ಅವಧಿ ಕಡಿಮೆ ಆದರೆ ಕೆಲಸ ಜಾಸ್ತಿ ಇದೆ. ಈಗಾಗಿರುವಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ. ಅಲ್ಪಾವಧಿಯಲ್ಲೇ ಹೆಚ್ಚಿನ ಅಭಿವೃದ್ಧಿ ಕೆಲಸ ಅವರಿಂದ ಆಗಲಿ, ಉಪಾಧ್ಯಕ್ಷರು ಕೂಡ ಅವರಿಗೆ ಸಹಕಾರ ನೀಡೋದ್ರ ಜೊತೆಗೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು ಕೆಲಸ ಮಾಡುವಂತಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೀವಿ. ಹೆಣ್ಣು ಮಕ್ಕಳು ನಾವು ಅವರಿಗೆ ಯಾವಾಗಲೂ ಕೂಡ ಸಹಕಾರವಾಗಿರ್ತೀವಿ. ಅವ್ರು ಯಾವುದೇ ಒಂದು ಸಹಕಾರ ಕೇಳಿದ್ರು ಕೂಡ ಶಾಸಕರಾಗಿರ್ಬೋದು, ನಾನಾಗಿರ್ಬೋದು ಅವ್ರ ಜೊತೆಗಿದ್ದು ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡ್ತೀವಿ ಅನ್ನೋದ್ರ ಜೊತೆಗೆ ಹೆಚ್ಚು ಮಹಿಳಾ ಸಬಲೀಕರಣದತ್ತ ಒತ್ತು ಕೊಡಲಿ ಮಾನ್ಯ ಅಧ್ಯಕ್ಷರು ಅಂತೇಳಿ ಅವರಿಗೆ ಶುಭ ಹಾರೈಸ್ತೀನಿ. ಮತ್ತೊಮ್ಮೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಶುಭ ಹಾರೈಸ್ತಾ ಒಳ್ಳೆಯದಾಗಲಿ ಅಂತೇಳಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನಗೆ ಈ ಕುರ್ಚಿ ಮೇಲೆ ಕೂಡಿಸ್ತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಮೊದಲನೇದಾಗಿ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೆ
ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ವೀಣಾ ಮೇಡಮ್ ಅವ್ರಿಗೆ, ಆಮೇಲೆ ಆಫೀಸ್ನಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ಸರ್ಗೆ, ಎಲ್ಲ ಬಂಧು ಬಳಗದವ್ರಿಗೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ, ಸೋದರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಎಲ್ಲ ಸರ್ವ ಸದಸ್ಯರು ನಂದೇನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೇಡಮ್ ಅವ್ರು ಮಾತಾಡಿದರು. ಅದನ್ನೆಲ್ಲ ನಾನು ಕಡಿಮೆ ಅವಧಿ ಐತಿ, ಎಲ್ಲರೂ ನನ್ನ ಜೊತೆ ಸಹಕಾರ ಮಾಡಿ ಸಿಬ್ಬಂದಿಯವರು ಹಾಗೂ ಸರ್ವ ಸದಸ್ಯರು ಎಲ್ಲರ ಜೊತೆ ಕೂಡಿ ನಾನು ಅದನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆಂದು ಈ ಮೂಲಕ ಎಲ್ಲರಿಗೂ ತಿಳಿಸುತ್ತೇನೆ.